ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಲೋಕದಲ್ಲಿ ಕರಾವಳಿಯ ಬ್ಯಾರಿ ಭಾಷೆ ಹಾಗೂ ಸಾಹಿತ್ಯಕ್ಕೆ ತನ್ನದೇ ಆದ ವಿಶಿಷ್ಟ ಇತಿಹಾಸವಿದೆ. ಈ ಸಾಹಿತ್ಯ ಕ್ಷೇತ್ರವನ್ನ ಶ್ರೀಮಂತಗೊಳಿಸಿದ ಮಹನೀಯರನ್ನ ಗುರುತಿಸಿ ಗೌರವಿಸೋದು ನಮ್ಮ ಹೆಮ್ಮೆ. ಪ್ರಸ್ತುತ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ನೀಡುವ ಪ್ರತಿಷ್ಠಿತ 2025ನೇ ಸಾಲಿನ ಗೌರವ ಪ್ರಶಸ್ತಿಗೆ ಬ್ಯಾರಿ ಸಾಹಿತ್ಯ ಲೋಕದ ಪ್ರಮುಖ ಧ್ವನಿ, ಅಪೂರ್ವ ಸಾಧಕಿ ಶ್ರೀಮತಿ ಆಯಿಷಾ ಯುಕೆ ಅವರು ಆಯ್ಕೆಯಾಗಿದ್ದಾರೆ. ಅಕಾಡೆಮಿಯ ಮಾಜಿ ಸದಸ್ಯರೂ ಆಗಿರುವ ಆಯಿಷಾ ಯುಕೆ ಅವರು ಬ್ಯಾರಿ ಸಾಹಿತ್ಯಕ್ಕೆ ನೀಡಿದ ಅನನ್ಯ ಕೊಡುಗೆಗಳನ್ನು ಪರಿಗಣಿಸಿ ಈ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಇನ್ನು ಈ ಪ್ರಶಸ್ತಿಯು 50,000 ರೂಪಾಯಿ ನಗದು ಮತ್ತು ಪ್ರಶಸ್ತಿ ಫಲಕವನ್ನ ಒಳಗೊಂಡಿರುತ್ತದೆ. ಅಕಾಡೆಮಿಯ ಅಧ್ಯಕ್ಷರಾದ ಉಮರ್ ಯುಎಚ್ ಅವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿರುವಂತೆ ಮುಂಬರುವ ಜುಲೈ 11ರಂದು ಬೆಂಗಳೂರಿನಲ್ಲಿ ನಡೆಯಲಿರುವ ಭವ್ಯ ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗುವುದು. ಇಂದಿನ ವಿಡಿಯೋದಲ್ಲಿ ನಾವು ಬ್ಯಾರಿ ಸಾಹಿತ್ಯ ಲೋಕದಲ್ಲಿ ಹೊಸ ಕ್ರಾಂತಿ ಸೃಷ್ಟಿಸಿದ ಅನೇಕ ಮಹಿಳಾ ಬರಹಗಾರರಿಗೆ ಸ್ಫೂರ್ತಿದಾಯಕ ಆಯಿಷಾ ಯುಕೆ ಅವರ ಅಪೂರ್ವ ಜೀವನ ಮತ್ತು ಸಾಧನೆಯ ಹಾದಿಯನ್ನ ಸವಿಸ್ತಾರವಾಗಿ ನೋಡಲಿದ್ದೇವೆ. ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಬರಹ ಮತ್ತು ಸಾಮಾಜಿಕ ಸೇವೆಯನ್ನೇ ಉಸಿರಾಗಿಸಿಕೊಂಡ ಆಯಿಷಾ ಯುಕೆ ಅವರ ಹುಟ್ಟು ಮತ್ತು ಬೆಳೆದ ಹಿನ್ನೆಲೆಯನ್ನ ನೋಡೋದಾದ್ರೆ, ಅವರು ಅಬ್ದುಲ್ ಖಾದರ್ ಹಾಗೂ ಬಿ ಫಾತಿಮಾ ದಂಪತಿಯ ಹೆಮ್ಮೆಯ ಮಗಳಾಗಿ ಉಪ್ಪಿನಂಗಡಿಯಲ್ಲಿ ಜನಿಸಿದ್ರು. ಇವರ ಪ್ರಾಥಮಿಕ ವಿದ್ಯಾಭ್ಯಾಸ ನಡೆದದ್ದು ಉಪ್ಪಿನಂಗಡಿಯ ಸಂತ ಫಿಲೋಮಿನಾ ಶಾಲೆಯಲ್ಲಿ. ತದನಂತರ ಉಪ್ಪಿನಂಗಡಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹೈಸ್ಕೂಲ್ ಶಿಕ್ಷಣವನ್ನ ಮುಗಿಸಿದ್ರು. ಉನ್ನತ ಶಿಕ್ಷಣಕ್ಕಾಗಿ ನೆರೆಯ ಕೇರಳಕ್ಕೆ ತೆರಳಿದ ಇವರು ಕಣ್ಣೂರಿನ ವಾದಿಹುದಾದಲ್ಲಿ ಪಿಯುಸಿ ಶಿಕ್ಷಣವನ್ನ ಪೂರೈಸಿದ್ರು. ಇದರ ಜೊತೆಗೆ ಕ್ಯಾಲಿಕಟ್ ಯೂನಿವರ್ಸಿಟಿಯಿಂದ ಪ್ರತಿಷ್ಠಿತ ಅಫ್ಸಲ್ ಉಲೇಮಾ ಪದವಿಯನ್ನು ಮುಡಿಗೇರಿಸಿಕೊಂಡ್ರು. ಶಿಕ್ಷಣ ಮುಗಿಯುತ್ತಿದ್ದಂತೆ ಅಂದ್ರೆ ಕೇವಲ 22ನೇ ಹರೆಯದ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಇವರು ಉಳ್ಳಾಲದ ತೊಕ್ಕೊಟ್ಟುವಿನಲ್ಲಿ ಪ್ರಸಿದ್ಧ ಹಿರಾ ಸಂಸ್ಥೆಯಲ್ಲಿ ಶಿಕ್ಷಕ ವೃತ್ತಿಯನ್ನ ಆರಂಭಿಸಿದ್ರು. ಅಲ್ಲಿಂದ ಇವರ ಬದುಕಿನ ಹೊಸದೊಂದು ಸುವರ್ಣ ಅಧ್ಯಾಯ ಆರಂಭವಾಯಿತು. ಆಯಿಷಾ ಅವರಲ್ಲಿ ಸಾಹಿತ್ಯದ ಒಲವು ಬಾಲ್ಯದಲ್ಲೇ ಮೊಳಕೆಯೊಡೆದಿತ್ತು. ಇವರು ಹೈಸ್ಕೂಲ್ ವಿದ್ಯಾರ್ಥಿನಿಯಾಗಿದ್ದಾಗಲೇ ಚುಟುಕು ಕವನಗಳನ್ನ ಬರೆಯುವುದಕ್ಕೆ ಆರಂಭಿಸಿದ್ರು. ಇವರ ಅದ್ಭುತ ಬರಹಗಳು ಕರಾವಳಿ ಮತ್ತು ರಾಜ್ಯದ ಪ್ರಮುಖ ಪತ್ರಿಕೆಗಳಾದ ಸನ್ಮಾರ್ಗ, ಅನುಪಮ, ಪ್ರಸ್ತುತ, ವಾರ್ತಾಭಾರತಿ, ಉದಯವಾಣಿ ಸೇರಿದಂತೆ ಇನ್ನಿತರ ಪತ್ರಿಕೆಗಳಲ್ಲಿ ಪ್ರಕಟಣೆಗೊಂಡು ಓದುಗರ ಮನಗೆದ್ವು. ವಿದ್ಯಾರ್ಥಿ ಜೀವನದಲ್ಲೇ ಇವರು ರಾಜ್ಯ ಮತ್ತು ಪ್ರಾದೇಶಿಕ ಶಿಕ್ಷಣ ಪ್ರಬಂಧ ಸ್ಪರ್ಧೆ ಹಾಗೂ ಕಥಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ 10 ಬಹುಮಾನಗಳನ್ನ ಬಾಚಿಕೊಂಡಿದ್ರು. ಇವರು ಪಿಯುಸಿ ಓದ್ತಾ ಇದ್ದಾಗ ಬರೆದ ಬ್ಯಾರಿ ಭಾಷೆಯ ಪ್ರಥಮ ಕವನ ಮತ್ತು ಕಥೆಯು ಅಂದಿನ ಪ್ರಸಿದ್ಧ ಮೆಲ್ತಿರಿ ಕವನ ಸಂಕಲನ ಹಾಗೂ ಕಿನಾವು ಕಥಾ ಸಂಕಲನದಲ್ಲಿ ಪ್ರಕಟವಾಗಿತ್ತು. ಹೌದು ಸ್ನೇಹಿತರೆ, ವಿದ್ಯಾರ್ಥಿ ದೆಸೆಯಲ್ಲಿ ಸಿಕ್ಕ ಈ ದೊಡ್ಡ ಯಶಸ್ಸು ಮತ್ತು ಪ್ರೋತ್ಸಾಹ ಇವರಿಗೆ ಬ್ಯಾರಿ ಭಾಷೆಯಲ್ಲಿ ಮತ್ತಷ್ಟು ಗಂಭೀರವಾಗಿ ಬರೆಯೋದಕ್ಕೆ ಅತ್ಯಂತ ದೊಡ್ಡ ಸ್ಫೂರ್ತಿಯನ್ನ ನೀಡಿತು. ಆಯಿಷಾ ಯುಕೆ ಅವರ ಸಾಹಿತ್ಯ ಪಯಣದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದ ಕ್ಷಣ ಬಂದಿದ್ದು 2008ರಲ್ಲಿ. ಮುಸ್ಲಿಂ ಲೇಖಕರ ಸಂಘ ಆಯೋಜಿಸಿದ್ದ ಮುಸ್ಲಿಂ ಲೇಖಕರು ಹಾಗೂ ಪತ್ರಕರ್ತರ ರಾಜ್ಯ ಸಮಾವೇಶದಲ್ಲಿ ಇವರು ಮೊದಲ ಬಾರಿಗೆ ಹೆಣ್ಣು ಎಂಬ ಅದ್ಭುತ ಕವನವನ್ನ ವಾಚಿಸಿದ್ರು. ಈ ಕವನದ ಆಳ ಮತ್ತು ಗಾಂಭೀರ್ಯವನ್ನ ಕಂಡು ಅಂದಿನ ಕವಿಗೋಷ್ಠಿಯ ಅಧ್ಯಕ್ಷರಾಗಿದ್ದ ನಾಡಿನ ಹೆಮ್ಮೆಯ ನಿತ್ಯೋತ್ಸವ ಕವಿ ಪ್ರೊಫೆಸರ್ ನಿಸಾರ್ ಅಹಮದ್ ಅವರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಆಯಿಷಾ ಅವರ ಹೆಸರನ್ನ ಪ್ರಸ್ತಾಪಿಸಿ ಮುಕ್ತ ಕಂಠದಿಂದ ಶ್ಲಾಘಿಸಿ ಗೌರವಿಸಿದ್ರು. ಅದು ಒಬ್ಬ ಬರಹಗಾರ್ತಿಗೆ ಸಿಗಬೇಕಾದ ಅತ್ಯುನ್ನತ ಗೌರವ. ಅಷ್ಟೇ ಅಲ್ಲ, 2011ರಲ್ಲಿ ಮಂಗಳೂರಿನ ಪುರಭವನದಲ್ಲಿ ನಡೆದ ಬ್ಯಾರಿ ಸಮ್ಮೇಳನದ ಕವಿಗೋಷ್ಠಿಯ ಅಧ್ಯಕ್ಷತೆ ವಹಿಸುವ ಮೂಲಕ ಬ್ಯಾರಿ ಸಮ್ಮೇಳನದ ಕವಿಗೋಷ್ಠಿಯ ಅಧ್ಯಕ್ಷತೆ ವಹಿಸಿದ ಪ್ರಥಮ ಬ್ಯಾರಿ ಮಹಿಳೆ ಅನ್ನುವಂತಹ ಐತಿಹಾಸಿಕ ಹೆಗ್ಗಳಿಕೆಗೂ ಇವರು ಪಾತ್ರರಾದರು. ಇದು ಇಡೀ ಬ್ಯಾರಿ ಮಹಿಳಾ ಸಮಾಜಕ್ಕೆ ಹೆಮ್ಮೆಯ ವಿಷಯವಾಗಿತ್ತು. ಆಯಿಷಾ ಅವರು ಕೇವಲ ಸ್ವತಃ ಬರೆಯುವುದಷ್ಟೇ ಅಲ್ಲ, ಇತರ ಮಹಿಳಾ ಬರಹಗಾರರನ್ನು ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. 2006ರಿಂದ 2010ರವರೆಗೆ ಮುಸ್ಲಿಂ ಮಹಿಳಾ ಸಾಹಿತ್ಯ ಸಂಘದ ಅಧ್ಯಕ್ಷೆಯಾಗಿ ಹಾಗೂ 2006ರಿಂದ 2009ರವರೆಗೆ ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಸಂಘಟನೆಯ ರಾಜ್ಯ ಸಲಹಾಗಾರ ಸಮಿತಿಯ ಸದಸ್ಯೆಯಾಗಿ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಿದ್ರು. ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಆರಂಭದಿಂದಲೂ ಅದರ ಎಲ್ಲಾ ಕಾರ್ಯಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡ ಇವರ ಸೇವೆಯನ್ನ ಗುರುತಿಸಿ 2015ರಲ್ಲಿ ಅಕಾಡೆಮಿಯು ಇವರನ್ನ
ಬ್ಯಾರಿ ಮಹಿಳಾ ಸಾಧಕಿ ಅಂತ ಸನ್ಮಾನಿಸಿತ್ತು. ತದನಂತರ 2017ರಲ್ಲಿ ಇವರು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಅಧಿಕೃತ ಸದಸ್ಯೆಯಾಗಿ ಆಯ್ಕೆಯಾದರು. ಆ ಅವಧಿಯಲ್ಲಿ ಇವರು ಹಿರಿಯ ಬ್ಯಾರಿ ಸಾಹಿತಿಗಳನ್ನ ಒಟ್ಟುಗೂಡಿಸಿ ವಿದ್ಯಾರ್ಥಿಗಳಿಗಾಗಿ ಮತ್ತು ಮಹಿಳೆಯರಿಗಾಗಿ ಹಲವಾರು ಸಾಹಿತ್ಯ ಕಮ್ಮಟಗಳನ್ನ ಆಯೋಜಿಸಿದ್ರು. ಈ ಮೂಲಕ ಹೊಸ ತಲೆಮಾರಿನ ಬರಹಗಾರ್ತಿಯರಿಗೆ ತರಬೇತಿ ಮತ್ತು ಉತ್ತೇಜನವನ್ನ ನೀಡಿದ್ರು. ಇಷ್ಟೇ ಅಲ್ಲದೆ ಡಿಜಿಟಲ್ ಮಾಧ್ಯಮದ ಮೂಲಕವೂ ಕ್ರಾಂತಿ ಮಾಡಿದ ಇವರು 2017ರಲ್ಲಿ ಬ್ಯಾರಿ ಎಲ್ತ್ಗಾರ್ತಿ ಮಾರೋ ಕೂಟ ಎಂಬ ವಿಶಿಷ್ಟ ವಾಟ್ಸ್ಆಪ್ ಗ್ರೂಪ್ ಅನ್ನ ರಚಿಸಿದ್ರು. ಇದರ ಮೂಲಕ ದೇಶ ವಿದೇಶಗಳಲ್ಲಿ ಹರಡಿಕೊಂಡಿರುವ ಬ್ಯಾರಿ ಲೇಖಕಿಯರನ್ನ ಒಂದೇ ವೇದಿಕೆಗೆ ತಂದ್ರು. ಅವರಿಗೆ ಬ್ಯಾರಿ ಮತ್ತು ಕನ್ನಡ ಭಾಷೆಗಳಲ್ಲಿ ವಿವಿಧ ಸ್ಪರ್ಧೆಗಳನ್ನ ಏರ್ಪಡಿಸುವ ಮೂಲಕ ನಿರಂತರ ಸಾಹಿತ್ಯ ಸೇವೆ ಮಾಡ್ತಾ ಬಂದಿದ್ದಾರೆ. ಇವರ ಕವನಗಳು ಬ್ಯಾರಿ ವಾರ್ತೆ, ಬೆಲ್ಕಿರಿ ದ್ವೈಮಾಸಿಕ ಪತ್ರಿಕೆಗಳು ಹಾಗೂ ಹತ್ತಾರು ವೆಬ್ ಪೋರ್ಟಲ್ಗಳಲ್ಲಿ ನಿರಂತರವಾಗಿ ಪ್ರಕಟಗೊಳ್ತಾ ಇದೆ. ಆಯಿಷಾ ಯುಕೆ ಅವರ ಸಾಧನೆ ಕೇವಲ ಸಾಹಿತ್ಯಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇವರು ಒಬ್ಬ ಅದ್ಭುತ ನಾಟಕಗಾರ್ತಿ ಮತ್ತು ನಿರ್ದೇಶಕಿ ಕೂಡ ಹೌದು. ಇವರು ಕಾಲೇಜು ವಿದ್ಯಾರ್ಥಿಗಳಿಗಾಗಿ 20ಕ್ಕಿಂತಲೂ ಹೆಚ್ಚು ಕನ್ನಡ ಹಾಗೂ ಬ್ಯಾರಿ ಭಾಷೆಯ ನಾಟಕಗಳನ್ನ ರಚಿಸಿ ಯಶಸ್ವಿಯಾಗಿ ನಿರ್ದೇಶನ ಮಾಡಿದ್ದಾರೆ. 10ಕ್ಕಿಂತಲೂ ಹೆಚ್ಚು ಕವಿಗೋಷ್ಠಿಗಳ ಅಧ್ಯಕ್ಷತೆ ವಹಿಸಿರುವ ಇವರು 150ಕ್ಕೂ ಹೆಚ್ಚು ಕನ್ನಡ, ಬ್ಯಾರಿ ಮತ್ತು ಬಹುಭಾಷಾ ಕವಿಗೋಷ್ಠಿಗಳಲ್ಲಿ ಕವನ ವಾಚನ ಮಾಡಿದ್ದಾರೆ. ಇವರು ಬರೆದ ಅನೇಕ ಕನ್ನಡ ಹಾಗೂ ಬ್ಯಾರಿ ಹಾಡುಗಳು ಇಂದಿಗೂ ಅತ್ಯಂತ ಜನಪ್ರಿಯವಾಗಿದೆ. ಅದರಲ್ಲಿ ಇವರು ರಚಿಸಿದ ನಮ್ಮ ದೇಶ ಎಂಬ ಸೌಹಾರ್ದ ಗೀತೆಯು ಅತ್ಯಂತ ಪ್ರಸಿದ್ಧ ದೇಶಭಕ್ತಿ ಗೀತೆಯಾಗಿ ನಾಡಿನಾದ್ಯಂತ ಗುರುತಿಸಿಕೊಂಡಿದೆ. ಇವರ ಸಾಹಿತ್ಯದ ಗಡಿಯನ್ನ ಮೀರಿ ಇವರ 2 ಬ್ಯಾರಿ ಕವನಗಳು ಆರ್ಸೋ ಎಂಬ ಕೊಂಕಣಿ ಪತ್ರಿಕೆಯಲ್ಲಿ ಅನುವಾದಗೊಂಡು ಪ್ರಕಟವಾಗಿರುವುದು ಇವರ ಪ್ರತಿಭೆಗೆ ಸಾಕ್ಷಿ. ಇನ್ನು ಇವರ ಪ್ರಮುಖ ಕೃತಿಗಳನ್ನ ನೋಡೋದಾದ್ರೆ 2020ರಲ್ಲಿ ಇವರ ಮೊದಲ ಗೋಡೆ ಕಟ್ಟುವವರು ಎಂಬ ಅದ್ಭುತ ಕವನ ಸಂಕಲನ ಪ್ರಕಟಗೊಂಡಿತ್ತು. ಇತ್ತೀಚೆಗೆ ಇವರ ಸಂಪಾದಕತ್ವದ ಹಸ್ರತ್ ಎಂಬ ಬ್ಯಾರಿ ಕವನ ಸಂಕಲನವನ್ನ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಬಿಡುಗಡೆಗೊಳಿಸಿದೆ. ಇವರ ಮತ್ತೊಂದು ಬ್ಯಾರಿ ಕೃತಿ ಸದ್ಯದಲ್ಲೇ ಪ್ರಕಟಣೆಯ ಹಾದಿಯಲ್ಲಿದೆ. ಇನ್ನು ಸಾಹಿತ್ಯದ ಜೊತೆ ಸಾಮಾಜಿಕ ಕಳಕಳಿಯುಳ್ಳ ಇವರು 2019ರಿಂದ ಬ್ಲಡ್ ಡೋನರ್ಸ್ ಮಂಗಳೂರು ಸಂಸ್ಥೆಯ ಮಹಿಳಾ ವಿಭಾಗದ ಅಧ್ಯಕ್ಷೆಯಾಗಿ ನೂರಾರು ಜೀವಗಳನ್ನ ಉಳಿಸಿಕೊಳ್ಳುವ ರಕ್ತದಾನದ ಮಹತ್ ಕಾರ್ಯದಲ್ಲೂ ತೊಡಗಿಸಿಕೊಂಡಿದ್ದಾರೆ. ಹೀಗೆ ಹತ್ತಾರು ಸಂಸ್ಥೆಗಳಲ್ಲಿ ಯಶಸ್ವಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸುತ್ತಾ ಹಿರಾ ವಿದ್ಯಾಸಂಸ್ಥೆಯಲ್ಲಿ ಸರೋವರದಂತೆ 17 ವರ್ಷಗಳ ಕಾಲ ಉಪನ್ಯಾಸಕಿಯಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಜ್ಞಾನಧಾರೆ ಎರೆದ ಆಯಿಷಾ ಯುಕೆ ಅವರು ಸದ್ಯ ನ್ಯೂಟ್ರಿಷಿಯನ್ ಸೆಂಟರ್ ನಡೆಸ್ತಾ ಇದ್ದಾರೆ. ಪ್ರಸ್ತುತ ತಮ್ಮ ಪತಿ ಅಬ್ದುಲ್ ಜಲೀಲ್ ಹಾಗೂ 3 ಮಕ್ಕಳೊಂದಿಗೆ ಬಿಸಿ ರೋಡ್ನಲ್ಲಿ ಸುಖ ಜೀವನ ನಡೆಸುತ್ತಿದ್ದಾರೆ. ಶಿಕ್ಷಣ, ಸಾಹಿತ್ಯ, ಸಂಘಟನೆ, ರಂಗಭೂಮಿ ಮತ್ತು ಸಮಾಜ ಸೇವೆ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಮುದ್ರೆ ಒತ್ತಿದ್ದ ಆಯಿಷಾ ಯುಕೆ ಇವರಿಗೆ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ 2025ರ ಗೌರವ ಪ್ರಶಸ್ತಿ ಲಭಿಸಿರುವುದು ಇಡೀ ಸಾಹಿತ್ಯ ವಲಯಕ್ಕೆ ಸಂದ ಗೌರವವಾಗಿದೆ. ಅವರ ಈ ಸಾಧನೆ ಇನ್ನುಳಿದ ನೂರಾರು ಮಹಿಳೆಯರಿಗೆ, ಉದಯೋನ್ಮುಖ ಬರಹಗಾರರಿಗೆ ದಾರಿದೀಪವಾಗಲಿ. ಆಯಿಷಾ ಯುಕೆ ಅವರಿಗೆ ನಮ್ಮ ವಾಹಿನಿಯ ಕಡೆಯಿಂದ ಹೃದಯ ಸ್ಪರ್ಶಿ ಅಭಿನಂದನೆಗಳು. ಮತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಆಯಿಷಾ ಅವರ ಸಾಧನೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಇಂತಹ ಮತ್ತಷ್ಟು ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.